ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಮಾಡೋಕೆ ಹೋಗ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕೋದು, ಸಿಲೆಬಸ್ ಏನು, ವ್ಯಾಕೆನ್ಸಿ ಎಷ್ಟಿದೆ, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ನೋಟಿಫಿಕೇಶನ್ ನಂಬರ್ ಬಂದು CEN ನಂಬರ್ 01/2025. ಇಲ್ಲಿ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿಗೋಸ್ಕರ ಇವರು ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿಗೂ ಕೂಡ ಇದೆ, ಹಾಗೆ ಬೇರೆ ಕಡೆನೂ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ನೀವು ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇನ್ನು ಇವರು ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಈ ಪೋಸ್ಟ್ಗೋಸ್ಕರ ಇವರು ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. 29/3/2025 ಈ ಎಂಪ್ಲಾಯ್ಮೆಂಟ್ ನ್ಯೂಸ್ನ ಬಿಟ್ಟಿದ್ದಾರೆ, ಅಂದರೆ ನಾವು ರಿಕ್ರೂಟ್ಮೆಂಟ್ನ ಮಾಡ್ತೀವಿ ಅಂತ. ಇನ್ನು ಈ ಅಪ್ಲಿಕೇಶನ್ ಬಂದು ಏಪ್ರಿಲ್ 12, 2025 ಶುರು ಆಗುತ್ತೆ. ಇನ್ನು ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಮೇ 11, 2025 ರಾತ್ರಿ 11:59 ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ಬಂದು ಮೇ 13 ಟೈಮ್ ಇರುತ್ತೆ. ಇನ್ನು ನೀವೇನಾದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ರಾಂಗ್ ಇನ್ಫಾರ್ಮೇಷನ್ ಹಾಕಿದರೆ ಅದಕ್ಕೆ ಕರೆಕ್ಷನ್ ಬಂದು ಮೇ 14 ಹಿಡಿದು 23 ಮೇವರೆಗೂ ಟೈಮ್ ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ ಪೋಸ್ಟ್ಗೆ ಎಷ್ಟು ಸಂಬಳ ಸಿಗುತ್ತೆ, ಏನು ಮೆಡಿಕಲ್ ಸ್ಟ್ಯಾಂಡರ್ಡ್ ಬೇಕೋ ಅದೆಲ್ಲ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ರಿಕ್ರೂಟ್ಮೆಂಟ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್, ಈ ಪೋಸ್ಟ್ಗೋಸ್ಕರ ರಿಕ್ರೂಟ್ಮೆಂಟ್ನ ಮಾಡ್ತಿರೋದು. ಇದರ ಪೇ ಲೆವೆಲ್ ಬಂದು 7th CPC ಲೆವೆಲ್ 2. ನಿಮಗೆ ಸ್ಟಾರ್ಟಿಂಗ್ ಸಂಬಳ ಬಂದು 19,900 ಸಿಗುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು A1 ಇರಬೇಕು. ಇನ್ನು ಏಜ್ ಲಿಮಿಟ್ ಬಂದು 1/7/2025 ನೋಡಿದಾಗ ನಿಮ್ಮ ಏಜ್ 18 ಮೇಲಿರಬೇಕು, 30 ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ. ಟೋಟಲ್ ವ್ಯಾಕೆನ್ಸಿ ಬಂದು 9,970 ವ್ಯಾಕೆನ್ಸಿಗಳಿದೆ. ಸೊ ಬಹು ದೊಡ್ಡ ಮಟ್ಟದಲ್ಲಿ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಕೊಡೋ ಡೀಟೇಲ್ಸ್ನೆಲ್ಲ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ನಾವು ಮೇಲ್ಗಡೆ ನೋಡ್ದು ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು. A1 ಅಂದರೆ ಏನೇನು ಸ್ಟ್ಯಾಂಡರ್ಡ್ಸ್ ಇರಬೇಕು ಅಂತ ಇಲ್ಲಿ ಡೀಟೇಲ್ಸ್ ಇದೆ. A1 ನೋಡೋದಾದರೆ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್, ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲದೂ ಕೂಡ ನೀವು ಫಿಟ್ ಆಗಿರಬೇಕು. ವಿಷನ್ ಸ್ಟ್ಯಾಂಡರ್ಡ್ಸ್ ಎಷ್ಟಿರಬೇಕು, ಒಂದು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ನೋಡೋದಾದರೆ 1/7/2025 ನೋಡಿದಾಗ ನಿಮ್ಮ ಏಜ್ 18 ಮೇಲಿರಬೇಕು, 30 ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಜನರಲ್ಗೆ 3 ವರ್ಷ, OBCಗೆ 6 ವರ್ಷ, SC STಗೆ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಲ್ರೆಡಿ ನೀವೇನಾದರೂ ರೈಲ್ವೆಯಲ್ಲಿ ವರ್ಕ್ ಮಾಡ್ತಿದ್ರೆ, ಗ್ರೂಪ್ C ಅಥವಾ ಗ್ರೂಪ್ D ಈ ಥರ ವರ್ಕ್ ಮಾಡ್ತಿದ್ರು, 3 ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಜನರಲ್ಗೆ 40 ವರ್ಷದವರೆಗೂ, OBC 43, SC ST 45 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ ವಿಡೋಡ್, ಡೈವರ್ಸ್ಡ್, ಅಂದರೆ ನೀವೇನಾದ್ರು ಡೈವರ್ಸ್ ತೊಗೊಂಡಿದ್ರೆ ಅಥವಾ ಗಂಡ ಏನಾದ್ರು ತೀರ್ಕೊಂಡಿದ್ರೆ ಅಂಥವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೆಲ್ಲ ಇಲ್ಲಿ ಡೀಟೇಲ್ಸ್ ಇದೆ, ಇದನ್ನ ಒಂದು ಸಲ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನು ನಾವೇನಾದ್ರು ಡೇಟ್ ಆಫ್ ಬರ್ತ್ ನೋಡೋದಾದರೆ 18ರಿಂದ 30 ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ ಡೇಟ್ ಒಳಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ. 2/7/1995 ಹಿಡಿದು 1/7/2007 ಇದ್ದರೆ ನೀವು OBC, ಕ್ರೀಮಿ ಲೇಯರ್ ಮತ್ತು ಜನರಲ್ ಅವರಿಗೂ ಇದಕ್ಕೆ ಹಾಕ್ಬೋದು. ಇನ್ನು OBC ನಾನ್ ಕ್ರೀಮಿ ಲೇಯರ್ಗೆ ನೋಡೋದಾದರೆ 2/7/1992 ಹಿಡಿದು 1/7/2007 ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಇನ್ನು SC STಗೆ 2/7/1990 ಹಿಡಿದು 1/7/2007 ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಹೀಗಿದ್ರೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಅನೆಕ್ಸ್ಚರ್ A ಕೊಟ್ಟಿದ್ದಾರೆ, ಅದು ಕೆಳಗಿದೆ, ಅದನ್ನ ಹೇಳ್ತೀನಿ. ಇನ್ನು ಎಕ್ಸಾಮ್ ಫೀಸ್ನ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಒಂದು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವೇನಾದ್ರು ಫಸ್ಟ್ ಸ್ಟೇಜ್ CBT ಬರೆದ್ರೆ ಆಮೇಲೆ ನಿಮಗೆ ರೀಫಂಡ್ ಕೂಡ ಸಿಗುತ್ತೆ. ಅದು ಬ್ಯಾಂಕ್ ಚಾರ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಕೊಡ್ತಾರೆ. ಇನ್ನು ಯಾರ್ಯಾರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂದರೆ SC ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಕ್ಲಾಸಸ್, ಈ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನುಳಿದವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು ಈ ರೀಫಂಡ್ ಬಂದು CBT 1 ಎಕ್ಸಾಮ್ನ ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗಷ್ಟೇ ಸಿಗೋದು. ಯಾರು ಅಟೆಂಡ್ ಮಾಡಲ್ಲ ಅಂದರೆ ಅವ್ರಿಗೆ ಇದು ಸಿಗೋಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ನ ನೀವು ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್, ಕ್ರೆಡಿಟ್ ಕಾರ್ಡ್, UPI ಯಾವುದ್ರಲ್ಲಿ ಬೇಕಾದ್ರೂ ಪೇನ ಮಾಡ್ಬೋದು.
ಎಕ್ಸಾಮಿನೇಷನ್ ರೀಫಂಡ್ ರಿಲೇಟೆಡ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನೇಮ್ ಆಫ್ ದ ಬ್ಯಾಂಕ್, ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್ ಇದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟ್ ಡೀಟೇಲ್ಸ್ನ ಕೊಡಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ನ ನೋಡೋದಾದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ನು ಯಾವ್ಯಾವ ಸೈಟಲ್ಲಿ ಹಾಕಬೇಕು ಅಂತ 13J ಈ ಪ್ಯಾರದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಹೇಳ್ತೀನಿ. ಈ ಎಲ್ಲ ಪೋಸ್ಟ್ಗಳಿಗೂ ಒಂದೇ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋಗಿಲ್ಲ, ಬೇರೆ ಬೇರೆ ಪ್ಲೇಸಸ್ಗೆ ಬೇರೆ ಬೇರೆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದ್ರದ್ದೆಲ್ಲ ಲೀಸ್ಟ್ನ ಕೊಡ್ತೀನಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ 5 ಸ್ಟೇಜಸ್ ಬರುತ್ತೆ. ಫಸ್ಟ್ ಸ್ಟೇಜ್ CBT 1, ಸೆಕೆಂಡ್ ಸ್ಟೇಜ್ CBT 2, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ವೆರಿಫಿಕೇಷನ್. ಇಷ್ಟೆಲ್ಲ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಸೊ ಈ 5 ಯಾರು ಪಾಸ್ ಮಾಡ್ತಾರೆ ಅವರಿಗಷ್ಟೇ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಫಸ್ಟ್ ಸ್ಟೇಜ್ CBT 1 ಎಕ್ಸಾಮ್ ರಿಲೇಟೆಡ್ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಏನಕ್ಕೆ ಮಾಡ್ತಾರೆ ಅಂದರೆ CBT 2ಗೆ ಶಾರ್ಟ್ ಲಿಸ್ಟ್ ಮಾಡೋಕ್ಕೋಸ್ಕರ ಈ ಎಕ್ಸಾಮ್ನ ಮಾಡ್ತಾರೆ. ಯಾಕೆಂದರೆ ಈಗ 9,970 ವ್ಯಾಕೆನ್ಸಿ ಇದೆ ಅಂದರೆ ಇಲ್ಲಿ 1,00,000 ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅಷ್ಟು ಜನಕ್ಕೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಸ್ಕ್ರೀನಿಂಗ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಫಸ್ಟು ಸಿಂಪಲ್ ಟೆಸ್ಟ್ ಕೊಡ್ತಾರೆ, ಅಲ್ಲಿ ಯಾರು ಪಾಸ್ ಆಗ್ತಾರೆ ಅವ್ರನ್ನ CBT 2ಗೆ ತಗೊಂಡು ಆಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಈ ಥರ ಎಲ್ಲ ಕೊಡ್ತಾರೆ. ಇದ್ರದ್ದು ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದರೆ 60 ನಿಮಿಷ ಎಕ್ಸಾಮ್ ಆಗಿರುತ್ತೆ, 75 ಕ್ವಶನ್ ಇರುತ್ತೆ, 75 ಮಾರ್ಕ್ಸ್ಗೆ. ಇನ್ನು ಇದರಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಒಂದು ಸರಿಯಾದರೆ 1 ಮಾರ್ಕ್ಸ್ ಬರುತ್ತೆ, ಇನ್ನು ಏನಾದ್ರು ಒಂದು ತಪ್ಪಾದರೆ 1/3 ಮಾರ್ಕ್ಸ್ನ ಕಳೀತಾರೆ ಕೂಡ. ನೀವು ಪಾಸ್ ಆಗೋಕ್ಕೆ ಮಿನಿಮಮ್ ಇಷ್ಟಿಷ್ಟು ಪರ್ಸೆಂಟೇಜ್ನ ತೆಗಿಬೇಕು. ಅಂದರೆ ಜನರಲ್ ಮತ್ತು EWS ಆಗಿದ್ದರೆ 40% ಮೇಲೆ, OBC ಆಗಿದ್ದರೆ 30% ಮೇಲೆ, SC ಆಗಿದ್ದರೆ 30%, ST ಆಗಿದ್ದರೆ 25% ತೆಗೆದಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಇನ್ನು ಇದರ ಸಿಲೆಬಸ್ನ ನೋಡೋದಾದರೆ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಈ 4 ಸೆಕ್ಷನ್ಸ್ ಇರುತ್ತೆ. ಇದರಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಸ್ಟೇಜ್ CBT 2 ಈ ಎಕ್ಸಾಮ್ಗೆ ನೋಡೋದಾದರೆ ಪ್ಯಾಟ್ರನ್ ಬಂದು ಈ ರೀತಿ ಇರುತ್ತೆ. ಇದರಲ್ಲಿ 2 ಪಾರ್ಟ್ ಇರುತ್ತೆ, ಪಾರ್ಟ್ A ಮತ್ತು ಪಾರ್ಟ್ B. ಇದು 2.5 ಗಂಟೆ ಎಕ್ಸಾಮ್ ಆಗಿರುತ್ತೆ, 175 ಕ್ವಶನ್ ಇರುತ್ತೆ. ಪಾರ್ಟ್ ಎಯಲ್ಲಿ 100 ಕ್ವಶನ್ಸ್ 90 ನಿಮಿಷಕ್ಕೆ ಬರಿಬೇಕಿರುತ್ತೆ. ಇನ್ನು ಪಾರ್ಟ್ B ಬಂದು 75 ಕ್ವಶನ್ 60 ನಿಮಿಷಕ್ಕೆ ಬರಿಬೇಕಿರುತ್ತೆ. ಇಲ್ಲೂ ಕೂಡ ಸೇಮ್ 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇದು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇನ್ನು ಪಾರ್ಟ್ ಎ ಅಲ್ಲಿ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಬಂದು ಜನರಲ್ EWSಗೆ 40%, OBC 30%, SC 30%, ST 25%. ಇನ್ನು ಇದರ ಸಿಲೆಬಸ್ ನೋಡೋದಾದರೆ ಪಾರ್ಟ್ ಎ ಇದರಲ್ಲಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರುತ್ತೆ. ಅದ್ರ ಸಿಲೆಬಸ್ ಇಲ್ಲಿದೆ ನೋಡಿ, ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಾರ್ಟ್ ಬಿದು ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಬಂದು 35% ಇರುತ್ತೆ. ಇನ್ನು ಇದರ ಸಿಲೆಬಸ್ ಬಂದು ಈ ವೆಬ್ಸೈಟಲ್ಲಿರುತ್ತೆ, ಇದನ್ನ ಒಂದ್ಸಲ ವಿಸಿಟ್ ಮಾಡಿ. ಈ ಪಾರ್ಟ್ 2 ಅಲ್ಲಿ ಏನು ಅಂದರೆ ನೀವು ಏನು ಕ್ವಾಲಿಫಿಕೇಷನ್ ಮಾಡಿರ್ತೀರಲ್ಲ ಅದ್ರ ರಿಲೇಟೆಡ್ ಇರುತ್ತೆ. ಪಾರ್ಟ್ ಎ ಬಂದು ಜನರಲ್, ಪಾರ್ಟ್ ಬಿ ಬಂದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ. ಸೊ ಈ ವೆಬ್ಸೈಟ್ಗೆ ಹೋಗಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಅವ್ರಿಗೆ ಯಾವ ಟ್ರೇಡ್ ಇರುತ್ತೆ, ಯಾವ ಟ್ರೇಡ್ ಎಕ್ಸಾಮ್ ಇರುತ್ತೆ, ಸೊ ಅದ್ರ ಸಿಲೆಬಸ್ ನೋಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗಬೇಕಿರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂಡರ್ ಯಾವ್ಯಾವ ಟ್ರೇಡ್ಸ್ ಬರುತ್ತೆ ಇಲ್ಲಿದೆ ನೋಡಿ, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟಲ್, ಮೆಕ್ಯಾನಿಕ್, ವೈರ್ಮ್ಯಾನ್, ಆರ್ಮೇಚರ್, ಕಾಯಿಲ್ ವೆಲ್ಡರ್ ಈ ಥರ. ಇನ್ನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಇದಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಇದಿದೆ. ಇನ್ನು ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಈ ಟ್ರೇಡ್ಸ್ಗಳಲ್ಲಿ ಮಾಡಿದರೆ ನೀವು ಇದ್ರ ರಿಲೇಟೆಡ್ ಸಿಲೆಬಸ್ನ ನೋಡಿ ಅದಕ್ಕೆ ಪ್ರಿಪೇರ್ ಆಗಿ ಅದ್ರ ಮೇಲೆ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ದು 3ನೇ ಸ್ಟೇಜ್ ಬಂದು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದ್ರದ್ದು ಎಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲದನ್ನೂ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ, ಅದಕ್ಕೋಸ್ಕರ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೀವು ಸೆಲೆಕ್ಟ್ ಆಗಿದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತೀನಿ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಫ್ರೆಂಟ್ ವೆಬ್ಸೈಟ್ಸ್ನ ಕೊಟ್ಟಿದ್ದಾರೆ. ಈಗ ಅಹಮದಾಬಾದ್ ಇಲ್ಲಿರೋ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಳ್ಳಿ, ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅಜ್ಮೀರಲ್ಲಿ ಹಾಕಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋಗಿ, ಭೂಪಾಲ್ಗೆ ಈ ಥರ ನೀವು ಯಾವುದರಲ್ಲಿ ಹಾಕಬೇಕು ಅಂತ ಇರ್ತೀರ ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಎಲ್ಲರೂ ಒಂದೇ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋಗಿಲ್ಲ, ಡಿಫ್ರೆಂಟ್ ವೆಬ್ಸೈಟ್ಸ್ ಇದೆ, ಇದು ಗಮನದಲ್ಲಿರಲಿ. ಸೊ ಅದೇ ಇಲ್ಲಿ ಕೊಟ್ಟಿರೋದು. ಮತ್ತು ನೀವು ಇಲ್ಲಿ ಇಲ್ಲಿ ಇಷ್ಟು ಸೈಟ್ಸ್ ಎಲ್ಲ ಇದೆಯಲ್ಲ, ಎಲ್ಲ ಸೈಟಲ್ಲೂ ಅಪ್ಲಿಕೇಶನ್ ಹಾಕೋಕ್ಕಲ್ಲ. ನೀವು ಯಾವ್ದಾದ್ರು ಒಂದು ಚೂಸ್ ಮಾಡಿ ಅದಕ್ಕಷ್ಟೇ ಅಪ್ಲಿಕೇಶನ್ ಹಾಕೋಕ್ಕೋಗೋದು. ನೀವೇನಾದ್ರು ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಿದರೆ
ಚಾನ್ಸಸ್ ಇರುತ್ತೆ. ಸೊ ಒಂದೇ ಒಂದು ಅಪ್ಲಿಕೇಶನ್ ಹಾಕಬೇಕಿರುತ್ತೆ, ಅದು ಒಂದೇ ಒಂದು ಸೈಟಲ್ಲಿ. ಸೊ ಅದೇ ಕಂಡೀಷನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಚೂಸ್ ಓನ್ಲಿ ಒನ್ RRB, ಸಬ್ಮಿಟ್ ಓನ್ಲಿ ಒನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಏಕೆಂದರೆ ಎಲ್ಲರಿಗೂ ಎಕ್ಸಾಮ್ ಒಂದೇ ಟೈಮಲ್ಲಿ ಇರುತ್ತೆ, ನೀವು ಎಲ್ಲದಕ್ಕೂ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಸೊ ಅದು ಗಮನದಲ್ಲಿರಲಿ, ಒಂದೇ ಒಂದು ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ಏನೇನು ನಿಮ್ಮ ಸಿಗ್ನೇಚರ್ ಯಾವ ಥರ ಇರಬೇಕು, ಫೋಟೋ ಯಾವ ಥರ ಇರಬೇಕು, ಅದೆಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಅನೆಕ್ಸ್ಟರ್ ಎ, ಇಲ್ಲೇನು ಅಂದರೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೋಡೋಣ ಬನ್ನಿ. ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್, ಈ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದರ ಪೇ ಲೆವೆಲ್ ಬಂದು 7th CPC ಅದಾಗಿರುತ್ತೆ, ಅದು ಲೆವೆಲ್ 2 ಆಗಿರುತ್ತೆ. ಇದರ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 19,900. ಅದ್ರ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದ್ರ ಮೇಲೆ ಕೊಡ್ತಾರೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು A1 ಇರಬೇಕು. ಇನ್ನು ಇದಕ್ಕೆ PWD ಕ್ಯಾಂಡಿಡೇಟ್ಸು ಎಲಿಜಿಬಲ್ ಇರಲ್ಲ, ಓನ್ಲಿ ನಾರ್ಮಲ್ ಇರ್ತಾರಲ್ಲ ಅವ್ರಿಗಷ್ಟೇ ಎಲಿಜಿಬಲ್ ಇರ್ತಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಮಿನಿಮಮ್ 10th ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿರಬೇಕು. ಯಾವ ಟ್ರೇಡಲ್ಲಿ ITI ಮಾಡಿದರೆ ಓಕೆ ಅಂತ ಇಲ್ಲಿದೆ ನೋಡಿ. ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ರೈಟ್, ಮೇಂಟೆನೆನ್ಸ್ ಮೆಕ್ಯಾನಿಕ್, ರೇಡಿಯೋ ಆ್ಯಂಡ್ TV, ಈ ರೀತಿ ಈ ಟ್ರೇಡ್ಗಳಲ್ಲಿ ನೀವೇನಾದ್ರು ITI ಮಾಡಿದರೆ ಎಲಿಜಿಬಲ್ ಇರ್ತೀರಾ. ಅಥವಾ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ ಅದನ್ನು ಮಾಡಿದರೂ ಕೂಡ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಅಥವಾ ನೀವು 3 year ಡಿಪ್ಲೊಮೋನ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಮಾಡಿದರೂ ಕೂಡ ಎಲಿಜಿಬಲ್ ಇರ್ತೀರಾ. ಇನ್ನು ಇಂಜಿನಿಯರಿಂಗ್ ಮಾಡಿದರೂ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಈ 3 ಕಂಡೀಷನಲ್ಲಿ ಯಾವುದಾದ್ರು ಒಂದು ಮ್ಯಾಚ್ ಆಗ್ತಿದ್ರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಡಿಫ್ರೆಂಟ್ ವೆಬ್ಸೈಟ್ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ ವೆಬ್ಸೈಟ್ಗೆ ಹೋದಾಗ ಇಷ್ಟಿಷ್ಟು ವ್ಯಾಕೆನ್ಸಿ ಇರುತ್ತೆ. ಇಲ್ಲಿ ಅಹಮದಾಬಾದ್ ಝೋನ್ ಯಾವುದು, ವೆಸ್ಟರ್ನ್ ರೈಲ್ವೇಸ್, ಇದು ಅಜ್ಮೀರ್ ನೋಡಿದರೆ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಮತ್ತು ವೆಸ್ಟರ್ನ್ ಸೆಂಟ್ರಲ್ ರೈಲ್ವೇಸ್, ಈ ಥರ ಎಲ್ಲ ಇದೆ. ಇಲ್ಲಿ ಜನರಲ್ಗೆ ಎಷ್ಟಿದೆ, SCಗೆ ಎಷ್ಟಿದೆ, STಗೆ ಎಷ್ಟಿದೆ, OBC, EWS ಆ ಥರ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ನೋಡ್ಕೋಬೋದು. ಇನ್ನು ನಮಗೆ ಕರ್ನಾಟಕದವ್ರಿಗೆ ಹತ್ರ ಇರೋದು ಅಂದರೆ ಚೆನ್ನೈ ಹತ್ರ ಇದೆ, ಇದರಲ್ಲೆಲ್ಲ ಎಷ್ಟು ವ್ಯಾಕೆನ್ಸಿ ಇದೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಜನರಲ್ಗೆ 4,116 ವ್ಯಾಕೆನ್ಸಿ ಖಾಲಿ ಇದೆ. ಇನ್ನು SCಗೆ 1,716, STಗೆ 858, OBCಗೆ 2,289, EWSಗೆ 991, ಎಕ್ಸ್ ಸರ್ವಿಸ್ ಮೆನ್ಗೆ 1,004, ಟೋಟಲ್ 9,970 ವ್ಯಾಕೆನ್ಸಿಗಳು ಖಾಲಿ ಇದೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವರು ಅಪ್ಲಿಕೇಶನ್ನ ಹಾಕಿ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಳಗಡೆ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಲೈಕ್ ಈಗ ನೀವು SC ST ಕ್ಯಾಂಡಿಡೇಟ್ ಆಗಿದ್ದರೆ ಯಾವ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ಮೇಟ್ ಇರಬೇಕು ಆ ಥರ ಎಲ್ಲ, ಅದನ್ನೆಲ್ಲ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಯಾರೆಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಪೋಸ್ಟಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ, ಯಾಕೆಂದರೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಸಿಲಬಸ್ ತೋರಿಸಿದ್ನಲ್ಲ ಆ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಸಪ್ರೇಟಾಗಿ ಯಾವ ಬುಕ್ಸ್ ಓದಬೇಕು ಮತ್ತು ಏನು ಸಿಲಬಸ್ ಅದೆಲ್ಲ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಅದು ವೀಡಿಯೋನ ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದಕ್ಕೆ ಯಾವ ಥರ ಪ್ರಿಪೇರ್ ಆಗೋದು ಅದ್ರ ರಿಲೇಟೆಡ್ ಕೂಡ ಒಂದು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.